ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಇವತ್ತು ಗುರುವಾರ. ಇವತ್ತು ನಾನು ರಾಯರ ಸನ್ನಿಧಿಗೆ ಹೋಗಿದ್ದೆ ಮಾರ್ನಿಂಗ್. ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಶಿವನ ಟೆಂಪಲ್ ಇತ್ತು. ಸೊ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದೆ. ಸೊ ಲೇಟಾಗಿತ್ತು, ಟಿಫನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ. ಆಲ್ಮೋಸ್ಟ್ 11:30 ಆ ಥರ ಆಗಿಬಿಟ್ಟಿತ್ತು ಹೂವೆಲ್ಲ ಪರ್ಚೇಸ್ ಮಾಡ್ಕೊಂಬರೋದಕ್ಕೆ. ಸೊ ಇನ್ನು ಅಷ್ಟೊತ್ತಲ್ಲಿ ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಟಿಫನ್ ರೆಡಿ ಮಾಡಿಕೊಂಡೆ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ನಾಟಿ ಸ್ಟೈಲು. ಸೊ ನಿಮಗೂ ಒಂದು ರೆಸಿಪಿ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಒಂದು ರೆಸಿಪಿನ ವಿಡಿಯೋ ಶೂಟ್ ಮಾಡಿಕೊಂಡೆ. ಹಂಗೇ ನೋಡಿ ಹೆಂಗೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಪೇಸ್ಟಿಗೆ ಏನೇನಪ್ಪ ಹಾಕಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಆನಿಯನ್ನು ಮತ್ತು ಕೊತ್ತಂಬರಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಕೋಬೇಕು, ಬಿಕಾಸ್ ಗ್ರೀನ್ ಕಲರ್ ಬರಬೇಕು ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ರುಚಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೆ. ರೈಸ್ ಹಾಕಿದಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ತಕ್ಕನಂಗೆ ಹಾಕ್ಕೊಂಡಿದ್ದೆ. ಮತ್ತು ಟೊಮಾಟೊನೂ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೆ. ನಿಮಗೆ ಪೇಸ್ಟ್ ಬೇಡ ಅಂತ ಹೇಳಿದ್ರೆ ನಾರ್ಮಲಾಗಿ ಕಟ್ ಮಾಡಿ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅದು ನೋಡಿ ಚೆನ್ನಾಗಿ ಕುದಿಬೇಕಾದ್ರೆ ಆಯಿಲ್ ಬಿಟ್ಕೊಳ್ಳುತ್ತೆ. ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಫುಲ್ಲು ಅದು ಬೆಂದವಾಗ ಆಯಿಲ್ ಬಿಡುತ್ತೆ. ಸೊ ಈ ಥರ ಆದಾಗ ಇವಾಗ ಸ್ವಲ್ಪ ರೈಸ್ ಆ್ಯಡ್ ಮಾಡಿದೆ. ರೈಸ್ನ ತೊಳ್ಕೊಂಡು ಒಂದು 10-15 ನಿಮಿಷ ನೆನೆಸಿಟ್ಟಿದ್ದೆ ನಾನು. ಇದು ಸೋನಾ ಮಸೂರಿ ಹಾಕಿ ನಾನು ಯೂಸ್ ಮಾಡ್ತಿರೋದು. ಬಟ್ ಇದಕ್ಕೆ ಜೀರಾ ರೈಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇಲ್ಲದೇ ಇರೋದಕ್ಕೆ ಕಾರಣ ನಾನು ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿದ್ದರೆ ಅದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನಾನು ಅಕ್ಕಿ ಬಂದುಬಿಟ್ಟು 2 ಗ್ಲಾಸ್ ತೊಗೊಂಡಿದ್ದೆ. ಸೊ 4 ಗ್ಲಾಸ್ ವಾಟರ್ ಹಾಕ್ತಿದ್ದೀನಿ. ಪರ್ಫೆಕ್ಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅವಾಗೆ ಕಡಿಮೆ ಹಾಕಿದ್ನಲ್ಲ ಉಪ್ಪು. ಸೊ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಂಗಿದ್ರೆ ನೋಡಿ. ಆಮೇಲೆ ನಾನು ಒಂದು 3 ವಿಷಿಲ್ ಕೂಗಿಸ್ಕೊಂಡೆ. ಆ ವಿಷಿಲ್ ಹಾಕೋಕ್ಕೆ ಆಗ್ತಿರಲಿಲ್ಲ. ಒಂದು 3 ವಿಷಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಟೇಸ್ಟ್ ಮಾಡೋದು ಒಂದೇ ಬಾಕಿ. ನೋಡಿ ಹೆಂಗಿದೆ ಅಂತ ತುಂಬ ಚೆನ್ನಾಗಿತ್ತು ಸೀರಿಯಸ್ಲಿ. ನನಗಂತೂ ಫಸ್ಟ್ಲಿ ವೆಜ್ ಅಂತ ಬಂದವಾಗ ಮಶ್ರೂಮು ಪನ್ನೀರ್ ಅಂತಲೇ ತುಂಬ ಇಷ್ಟ. ಸೊ ತಿಂದೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ತಿಂದ್ಬಿಟ್ಟು. ಬಿಸಿ ಬಿಸಿ ಸುಡುತ್ತಿತ್ತು, ಅವಾಗೇ ಹಾಕ್ಕೊಂಡು ತಿಂದೆ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಮಶ್ರೂಮ್ ಅಂತೂ ಫುಲ್ಲು ಸಾಕತ್ತಾಗಿತ್ತು. ನಾಟಿ ಸ್ಟೈಲ್ ಫಸ್ಟ್ಲಿ ಏನಪ್ಪ ಅಂತ ಹೇಳಿದ್ರೆ ನಾನು ನಾರ್ಮಲಾಗಿ ಮಾಡ್ತೀನಿ, ಬಟ್ ನಾಟಿ ಸ್ಟೈಲ್ ಯಾವತ್ತೂ ಟ್ರೈ ಮಾಡಿದ್ದಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ತಿನ್ನಬೇಕು ಅಂತ ಇದ್ದರೆ ವಿಡಿಯೋ ನೋಡಿ ಪ್ಲೀಸ್ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ, ಆಯಿತಾ? ನನಗಂತೂ ತುಂಬ ಇಷ್ಟ ಆಯಿತು ಈ ರೆಸಿಪಿ, ತುಂಬ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಅಮ್ಮ ಹೇಳ್ಕೊಟ್ಟಿದ್ದು ಇದು ರೆಸಿಪಿ, ತುಂಬ ಚೆನ್ನಾಗಿತ್ತು. ನಿಮಗೂ ಬೇಕಾದರೆ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದು ನನಗೆ ಹೇಳಬೇಕು ಹೇಗಿತ್ತು ಅಂತ ಹೇಳಿ. ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ನೋಡಿ ಈವ್ನಿಂಗು ಕರೆಂಟ್ ಇರಲಿಲ್ಲ. ಸೊ ಅಷ್ಟೊಂದು ವಿಡಿಯೋ ಚೆನ್ನಾಗಿ ಬರಲಿಲ್ಲ, ಬಟ್ ಲೈಟಾಗಿ ಬಂದಿದೆ. ಪೂಜೆ ಎಲ್ಲ ಮಾಡಿಕೊಂಡೆ. ಕರೆಂಟ್ ಬರೋರ್ಗು ವೆಯ್ಟ್ ಮಾಡಿದ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ತಿದ್ದೆ. ನಿಮ್ಗೆ ಇನ್ನೊಂದು ಹೇಳಬೇಕಿತ್ತು, ನಾನು ಹಚ್ಚಿರೋದು 2 ದೀಪ. ಅಲ್ಲಿ ರಾಯರ ಹತ್ರ 3 ದೀಪ ಕಾಣಿಸ್ತಿದೆ ನೋಡಿ. ಪಟ್ ಅಂತ ಕರೆಂಟ್ ಕೂಡ ಬಂತು ಆ ಕ್ಷಣಕ್ಕೆ. ಮತ್ತು ನಾನು ಮಂಗಳಾರತಿ ಎಲ್ಲ ಮಾಡಿ ಪೂಜೆನ ಮುಗಿಸ್ದೆ. ಇನ್ನೂ ಒಂಥರ ಗುರುವಾರ ಅಂತ ಹೇಳಿದ್ರೆ ಸ್ವಲ್ಪ ಮನಃಶಾಂತಿ, ಸ್ವಲ್ಪ ನೆಮ್ಮದಿ, ಇನ್ನೂ ಒಂಥರ ಎಷ್ಟೇ ಮನಸ್ಸಲ್ಲಿ ನೋವಿದ್ರು ಏನೇ ಇದ್ದರೂ ಕೂಡ ಆ ಕ್ಷಣಕ್ಕೆ ಆ ದಿನ ಸ್ವಲ್ಪ ಮರಿಬೋದು. ಸ್ವಲ್ಪ ಧೈರ್ಯನೇ ಅವರಾಗಿರ್ತಾರೆ ನೋಡಿ. ಹಂಗೆ 1-2 ಕ್ಲಿಪ್ಸ್ ತಗೊಂಡ ವೀಡಿಯೋನ ನೋಡ್ಬೋದು. ರಾಯರು ಎಲ್ಲರೂ ಹೇಳ್ತಿರ್ತಾರೆ ಹೂವು ಕೊಡಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿಬಿಟ್ಟು. ನೀವು ಭಕ್ತಿಯಿಂದ ಪೂಜೆ ಮಾಡಿ, ರಾಯರು ಕೊಟ್ಟೇ ಕೊಡ್ತಾರೆ. ಅವ್ರಿಗೆ ನೀವು ಹಾರಗಳನ್ನ ತಂದಾಕಬೇಕು, ತುಂಬ ಮಾಲೆಗಳನ್ನ ತಂದಾಕಬೇಕು, ಇನ್ನು ಅಷ್ಟೆಲ್ಲ ಡ್ರೈ ಫ್ರೂಟ್ಸ್ ಇರಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ. ಒಂದೊಳ್ಳೆ ಭಕ್ತಿಯಿಂದ ನೀವು ಪೂಜೆ ಮಾಡಿ ನೋಡಿ, ಅಷ್ಟೇ ಸಾಕು ರಾಯರಿಗೆ. ನಿಮ್ಮ ದಿನ ಹೇಗಿತ್ತು ಅಂತ